ನೋಡಿ, ಈ ಮನುಷ್ಯನ ಜೀವನ ಯಾವ ರೀತಿ ಅಂದರೆ, ಒಂದು ಮನೆ ನಿರ್ಮಾಣ ಆಗಲಿ ಏನೇ ಮಾಡಿದ್ರು ಅವನ ಸುತ್ತಮುತ್ತ ಮಾತ್ರ ಸ್ವಚ್ಛ ಇದ್ರೆ ಸಾಕು. ಮನೆಗೆಲ್ಲ ಇಂಟರ್ಲಾಕ್ ಹಾಕ್ಬಿಟ್ಟು ಒಂದು 4 ಶೋ ಗಿಡ ಇಟ್ಟು ಚೆನ್ನಾಗಿದ್ರೆ ಸಾಕು. ಇನ್ನಲ್ಲಿ ಮನೆಯಲ್ಲಿ ಉತ್ಪತ್ತಿ ಆಗುವಂಥ ಕಸನ ಈ ರೀತಿ ಬಂದು ಎಸೆಯುವಂಥ ಪದ್ಧತಿ. ನಿಜವಾಗ್ಲೂ ಒಂದು ಸ್ವಲ್ಪ ಆದರೂ ಸಿವಿಕ್ ಸೆನ್ಸ್ ಇದೆಯಾ ಈ ಜನಗಳಿಗೆ? ಸ್ವಚ್ಛವಾಗಿರ್ಬೇಕು, ನಮ್ಮನೆ ಕ್ಲೀನ್ ಆಗಿರ್ಬೇಕು ಅಂತ ಹೇಳ್ತಾರೆ, ನೋಡಿ ಬಿಟ್ರೆ ಈ ರೀತಿ ಎಲ್ಲ ಒಂದು ಮಾಡೋದು ಯಾವ ನಾಗರಿಕತೆ? ನೀವು ನಾನು ಇಷ್ಟೆಲ್ಲ ಏನು ಉದ್ರಿಕ್ತವಾಗಿ ಯಾಕೆ ಮಾತಾಡ್ತಿದ್ದೀನಿ ಅಂತ ಗೊತ್ತಾ ನಿಮಗೆ? ಈ ಕ್ಲಿಪ್ಪಲ್ಲಿ ಒಂದು ಸ್ವಲ್ಪ ನೋಡ್ಕೊ ಬನ್ನಿ, ನೀವು ನಂತರದಲ್ಲಿ ಮಾತಾಡ್ತೀನಿ. ಈಗಾಗಲೇ ನೀವು ಕ್ಲಿಪ್ ನೋಡ್ಕೊ ಬಂದ್ರಲ್ಲ, ಇದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ವೀಕ್ಷಕರೇ, ಆರ್ಟ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಇದು ಅಲ್ತಾಫ್ ಬಿಳುಗುಳ ಸಾರಥ್ಯದಲ್ಲಿ ನಡೀತಿರುವಂಥ ಚಾನಲ್. ನಾವು ಈಗ ನಿಂತಿರೋದು ಏನು ನ್ಯಾಷನಲ್ ಹೈವೇ ಎಸ್ಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಳುಗುಳ ಗ್ರಾಮದಲ್ಲಿ, ಚಿಕ್ಕಮಂಗ್ಳೂರು ಟು ಮ್ಯಾಂಗ್ಳೂರು ಹೋಗುವಂಥ ರಸ್ತೆ ಇದು. ಇನ್ನೇನು ಸ್ವಲ್ಪ ದೂರ ಹೋದರೆ ನಮಗೆ ಬಿಳುಗುಳ ಗ್ರಾಮ ಸಿಗುತ್ತೆ. ತುಂಬ ಜನಗಳಿರುವಂಥ ಗ್ರಾಮ. ಇವತ್ತಿನ ಪರಿಸ್ಥಿತಿ ಏನು ಅಂದರೆ, ನೀವು ನೋಡ್ತಾ ಇರ್ಬೋದು, ನಿಮ್ಮ ಕ್ಲಿಪ್ಪಲ್ಲೂ ತೋರಿಸಿದೆ ಮತ್ತು ಇನ್ನೊಂದ್ಸಲಿ ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ರೋಡ್ನ ಬದಿಯಲ್ಲಿ ಗ್ರಾಮದ ಜನಗಳಾಗಲಿ ಹೊರಗಿನ ವ್ಯಾಪಾರಸ್ಥರಾಗಲಿ ಬಂದು ಕಸನ ಎಲ್ಲಿ ಬೇಕಲ್ಲಿ ಅಂತ ಸುರಿದಿದ್ದಾರೆ. ಇದ್ರ ಬಗ್ಗೆ ಇವತ್ತು ನಾವೊಂದು ವಿಶೇಷ ವರದಿಯನ್ನು ಮಾಡ್ತಿದ್ದೀವಿ. ಒಂದು ಅನಾಗರಿಕತರಂತ ವರ್ತಿಸಿದ್ದಾರೆ ಈ ಜನಗಳು ಅಂತಲೇ ಹೇಳ್ಬೋದು. ಸ್ವಲ್ಪ ಆದರೂ ಏನು ಸಾಮಾಜಿಕ ಕಳಕಳಿ ಬೇಕಾಗುತ್ತೆ ಮನುಷ್ಯನಿಗೆ. ನಮ್ಮ ಮನೆಯ ಸುತ್ತಮುತ್ತ ಮಾತ್ರ ಚೆನ್ನಾಗಿರಬೇಕು, ಸ್ವಚ್ಛ ಆಗಿಡಬೇಕು ಅಂತ ಹೇಳುವಂಥ ಜನ ಮನೆಯಲ್ಲಿ ಸಂಗ್ರಹವಾದ ಕಸವನ್ನು ವಿಂಗಡಣೆ ಮಾಡಿ ಸುಡುವಂಥ ಪ್ರಯತ್ನವನ್ನು ಮಾಡಲ್ಲ. ಹಸಿ ಕಸವನ್ನು ಯಾವುದಾದ್ರು ಗಿಡಕ್ಕಾಗಿ ಗೊಬ್ಬರ ಮಾಡುವಂಥ ಪ್ರಯತ್ನವನ್ನು ಮಾಡಲ್ಲ. ಬದಲಿಗೆ ಎಲ್ಲದನ್ನು ಒಟ್ಟಾಗಿ ತಂದು ಈ ರೀತಿ ರಸ್ತೆ ಬದಿಯಲ್ಲಿ ಸುರಿತಾರೆ. ಪಕ್ಕದಲ್ಲಿ ತೋಟ ಇದೆ, ಪರಿಸರ ಇದೆ. ಹೆಚ್ಚಿನದಾಗಿ ನೋಡಿ, ಪಕ್ಕದಲ್ಲಿ ಈ ತೋಟದಲ್ಲಿ ಇಲ್ಲಿ ಕಾಡು ಪ್ರಾಣಿಗಳ ಸಂಚಾರ ಇದೆ. ಕಾಟಿ ಆಗಿರ್ಬೋದು, ಜಿಂಕೆ ಆಗಿರ್ಬೋದು, ಕಾಡು ಕುರಿ ಆಗಿರ್ಬೋದು, ಇಲ್ಲಿ ಸಂಚಾರ ಇದೆ. ನಾಳೆ ದಿವಸ ದನಗಳಾಗ್ಲಿ ಅಥವಾ ಕಾಡು ಪ್ರಾಣಿಗಳಾಗ್ಲಿ ಬಂದು ಈ ಒಂದು ಏನು ಅವರು ಎಸ್ತೋಗಿರುವಂಥ ಹಸಿ ಕಸದ ವಾಸನೆ ಅಥವಾ ಸ್ಮೆಲ್ಲಿಗೆ ಆ ಪ್ಲಾಸ್ಟಿಕ್ ಅನ್ನ ತಿಂತವೆ. ತಿಂದಾಗ ಅದಕ್ಕೂ ಎಷ್ಟು ಅಪಾಯ ಆಗುತ್ತೆ. ಮತ್ತೆ ಇಲ್ಲಿಂದನೇ ನಿಮಗೆ ಇದು ಕೊಳೆತು ಕರಗದಲ್ಲೇ ಇರುವಂತಹ ಪ್ಲಾಸ್ಟಿಕ್ಗಳು ಎಷ್ಟೇ ಶತಮಾನಗಳಾದರೂ ಕರಗೋದಿಲ್ಲ ಅಂತ ನಿಮಗೆ ಗೊತ್ತು. ಮತ್ತು ಅದರಿಂದ ಕೆಲವು ಕೊಳೆತ ಪದಾರ್ಥಗಳಿಂದ ಏನು ಉತ್ಪತ್ತಿಯಾಗುವಂಥ ಕೀಟಗಳಾಗಿರ್ಬೋದು, ಸಾಂಕ್ರಾಮಿಕ ರೋಗಗಳನ್ನು ಹರಡುತ್ತೆ. ಇಲ್ಲೇನಾದ್ರೂ ನೊಣ ಕೂತ್ರೆ ಹೋಗೋದು ಬಿಳುಗುಳ ಗ್ರಾಮಕ್ಕೆ. ಸ್ವಲ್ಪ ಆದರೂ ಪ್ರಜ್ಞೆ ಇಟ್ಕೋಬೇಕು ತಲೆಯಲ್ಲಿ. ಹೌದು, ಕಸಗಳನ್ನು ಎಸಿಬಾರ್ದು. ನಮ್ಮ ಊರನ್ನು, ನಮ್ಮ ಮನೆ ಹೇಗೆ ಸ್ವಚ್ಛಾಗಿರುತ್ತೋ ಅದೇ ರೀತಿ ನಮ್ಮ ಊರು ಸಹ ಸುತ್ತಮುತ್ತ ಸ್ವಚ್ಛಾಗಿರಬೇಕು ಅಂತ ಒಂದು ಸ್ವಲ್ಪ ಏನು ಯೋಚನೆ ಮನುಷ್ಯನಿಗೆ ಬರಬೇಕು. ಹಾಗಾಗಿ ಇವತ್ತಿನ ಪ್ರಸಾರವನ್ನು ಮಾಡ್ತಿದ್ದೀವಿ. ಇದಕ್ಕೆ ಏನು ಎಲ್ಲದಕ್ಕೂ ಗ್ರಾಮ ಪಂಚಾಯಿತಿಯೇ ಹೊಣೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಕಸ ಎಸೆಯುವುದಾಗಲಿ ಕಸವನ್ನು ಇಲ್ಲಿ ತಂದು ಹಾಕೋದ್ರಲ್ಲಿ ಇದು ದೊಡ್ಡ ತಪ್ಪು. ಹಾಗಾಗಿ ಇವತ್ತು ನಿಜವಾಗ್ಲೂ ತುಂಬ ಬೇಜಾರಾಯಿತು. ತುಂಬ ಏನು ವೆಹಿಕಲ್ಗಳು ತಿರುಗಾಡುತ್ತಿದೆ. ಪಕ್ಕದ ಊರಿನವರು ನೋಡ್ತಾರೆ, ಏನಪ್ಪ ಈ ಊರಿನವರು ಈ ರೀತಿ ದಾರಿ ಸೈಡಲ್ಲೆಲ್ಲ ಎಸ್ತಿದ್ದಾರೆ, ನಿಲ್ಲೋಕ್ಕೂ ಆಗೋದಿಲ್ಲ, ತುಂಬ ಸ್ಮೆಲ್ ಇದೆ ಅಂತ ತಿಳ್ಕೊಳ್ಳುವಂಥ ಒಂದು ಏನು ಸನ್ನಿವೇಶವನ್ನು ನಾವು ಮಾಡಿ ಕೊಡಬಾರ್ದು. ಹಾಗಾಗಿ ದಯವಿಟ್ಟು ಇದೊಂದೇ ಪ್ಲೇಸ್ ಅಂತಲ್ಲ, ಎಲ್ಲ ಹಳ್ಳಿಗಳಲ್ಲಾಗಲಿ ಊರುಗಳಲ್ಲಾಗಲಿ ಸ್ವಚ್ಛತೆಯನ್ನು ಕಾಪಾಡಬೇಕು. ಎಲ್ಲದಕ್ಕೂ ನಾವು ಸರ್ಕಾರವನ್ನಾಗಲಿ ಗ್ರಾಮ ಪಂಚಾಯತ್ನ ಹೊಣೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಈ ಸಲ ಆದರೂ ಸ್ವಲ್ಪ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಗಮನ ಹರಿಸಿ ಇದನ್ನು ತೆರವುಗೊಳಿಸಬೇಕು ಅಂತ ನಾವು ಈ ಮೂಲಕ ಆಗ್ರಹ ಮಾಡ್ತಿದ್ದೇವೆ. ಹಾಗೆ ಏನು ಇಲ್ಲಿನ ಒಂದು ಜನಗಳಲ್ಲಿ ನಮ್ಮ ಆರ್ಟ್ ನ್ಯೂಸ್ ಕನ್ನಡದಿಂದ ಒಂದು ಮನವಿಯನ್ನು ಮಾಡ್ತಿದ್ದೀವಿ. ದಯವಿಟ್ಟು ಕಸಗಳನ್ನು ತಂದು ಇಲ್ಲಿ ಹಾಕಬೇಡಿ. ಕೇವಲ ಗ್ರಾಮಸ್ಥರಲ್ಲ, ಏನು ನಮ್ಮ ನಗರ ಪ್ರದೇಶದಲ್ಲಿ ವ್ಯಾಪಾರ ಮಾಡುವಂಥ ಕೆಲವರು ಉಳಿದಂಥ, ಈಗ ಈ ಕ್ಲಿಪ್ಪಲ್ಲೇ ನೋಡಿದಿರಿ, ಟೊಮೆಟೊಯನ್ನು ತಂದು ರಾಶಿ ಹಾಕಿದ್ದಾರೆ. ಮತ್ತು ಹಲವು ಐಸ್ ಕ್ರೀಮ್ ಬಾಕ್ಸ್ಗಳಾಗಿರ್ಬೋದು, ಅದನ್ನೆಲ್ಲ ರಾಶಿ ಹಾಕ್ತಿದ್ರು. ಇದು ತಪ್ಪು. ಇದು ಅವರ ತಲೆಯಲ್ಲಿ ಇರಬೇಕು. ಅದನ್ನ ತೊಗೊಂಡು ಸುಟ್ಟಾಕಬೇಕು ಅಥವಾ ಇನ್ನೊಂದು ಯಾವುದೋ ಸ್ಥಳಕ್ಕೆ ವರ್ಗಾಯಿಸಬೇಕು ಅಂತ ಒಂದು ಪರಿಜ್ಞಾನ ಇರಬೇಕು ಅಂತ ಹೇಳ್ತಾ, ನಮ್ಮ ಆರ್ಟ್ ನ್ಯೂಸ್ ಕನ್ನಡ ಮತ್ತೊಮ್ಮೆ ಆಗ್ರಹ ಮಾಡ್ತಿದೆ ಮತ್ತು ಜನರಲ್ಲಿ ಮನವಿ ಮಾಡ್ತಿದೆ. ದಯವಿಟ್ಟು ಇಂಥ ಅನಾಗರಿಕತೆಯನ್ನು ತೋರಿಸಬೇಡಿ.
ನಮ್ಮ ಪರಿಸರವನ್ನು ಸ್ವಚ್ಛವಾಗಿಡಿ. ನಮಗೆ ಎಷ್ಟು ಹಕ್ಕಿದೆಯೋ ಪ್ರಾಣಿಗಳಿಗೂ ಅಷ್ಟೇ ಹಕ್ಕಿರುತ್ತದೆ. ಅದು ಬಂದು ತಿಂದರೆ ಅದರ ಪರಿಸ್ಥಿತಿ ಏನಾಗ್ಬೋದು ಅಂತ ನೀವು ಯೋಚನೆ ಮಾಡಿ ಅಂತ ಹೇಳ್ತಾ ಅಟ್ ನ್ಯೂಸ್ ಮುಖಾಂತರ ಮತ್ತೊಮ್ಮೆ ಆಗ್ರಹ ಮಾಡ್ತಿದ್ದೇವೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬಂದು ಇದನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ಮಾಡಿ ಅಂತ ಹೇಳ್ತಾ ನಮ್ಮ ಅಟ್ ನ್ಯೂಸ್ ಕನ್ನಡ ಚಾನಲ್ ಇಂಥ ಒಂದು ಸಾಮಾಜಿಕ ಕಳಕಳಿಯಲ್ಲಿ ಸದಾ ತೊಡಗಿರುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ಗಳನ್ನು ಮಾಡಿ ಈ ಥರ ಸಮಾಜಮುಖಿ ಕೆಲಸಗಳಿಗೆ ಪ್ರೇರಣೆ ಕೊಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರವೀಣ್ ಕೋಟಿ ಕೃಷ್ಣಾಪುರ. ಇದು ಅಲ್ತಾಫ್ ಬಿಳುಗುಳ ಸಾರಥಿ, ಅಟ್ ನ್ಯೂಸ್ ಕನ್ನಡ, ಗಟ್ಟಿತನದ ದಿಟ್ಟ ಸುದ್ದಿ.